ಅಷ್ಟಕ್ಕೆ ನಿಲ್ಲೋದಿಲ್ಲ ಅವರು. ಅದ್ರ ಜೊತೆಗೆ ತಮ್ಮ ಪ್ರಚಾರದ ಹೊಣೆ ಹೊತ್ತಿರುವ ಕಂಪನಿ ಬರೆದುಕೊಟ್ಟ ಸ್ಕ್ರಿಪ್ಟ್ನಂತೆ ಉಪಮುಖ್ಯಮಂತ್ರಿ ಇಡೀ ದಿನ ಡ್ರಾಮಾ ನಡೆಸಿದರು. ವಿವಿಧೆಡೆ ಆ ವ್ಯಕ್ತಿ ತೋರಿದ ವರ್ತನೆಯನ್ನು ಗಮನಿಸಿದರೆ ಅವರಿಗೆ ಮಾನವೀಯತೆ ಇಲ್ಲ ಎಂಬುದು ಗೊತ್ತಾಗುತ್ತದೆ. ಅವರ ಅವತ್ತು ಮಾಡಿದ ಆಟಗಳು ಇವುಗಳನ್ನೆಲ್ಲ ನೋಡಿದಾಗ ಈ ಮನುಷ್ಯತ್ವದ ಏನು ಅಂತ ಅವ್ರಿಗೆ ಅನಿಸಿದ್ದ ಎಚ್ ಡಿ ಕುಮಾರಸ್ವಾಮಿಗಳಿಗೆ. ಅಂದ್ರೆ ಈ ವ್ಯಕ್ತಿಯ ಹಠದಿಂದ ಆಯಿತು ಅನ್ನುವಂಥದ್ದು ಇವರ ಪ್ರಬಲವಾದ ಆರೋಪ. ಈ ವ್ಯಕ್ತಿ ಇದಕ್ಕೆ ಈ ಘಟನೆ ನಡೆದಕ್ಕೆ ಮೇನ್ ಸಾಕ್ಷಿ. ಯಾಕೆ ಇನ್ನೂ ಅವರು ಅಷ್ಟಕ್ಕೆ ನಿಲ್ಲೋದಿಲ್ಲ ರೀ. ಎರಡೂ ಕಡೆ ಕಾರ್ಯಕ್ರಮ ಅಂದ್ರೆ ಒಂದು ವಿಧಾನಸಭೆ ಮೆಟ್ಟಲುಗಳ ಮೇಲೆ, ಇನ್ನೊಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲ, ಎರಡೂ ಕಡೆ ಏಕಾಲಕ್ಕೆ ಬೇಕಾಗಿಲ್ಲ ಬೇಡ ಅನ್ನುವಂಥ ರಿಪೋರ್ಟ್ಗಳು ಬರ್ತಾಯಿದ್ದು, ಗುಪ್ತದಳದ ರಿಪೋರ್ಟು ಇದ್ದು, ಪೊಲೀಸರು ಹೇಳ್ತಾ ಇದ್ದರು ಬೇಡಪ್ಪ ಇದು ಅಂತೇಳಿ. ಆದರೂ ಈ ಡಿ ಕೆ ಶಿ ಒತ್ತಡದಿಂದ ಆಗ್ಯದ ಅನ್ನುವಂಥ ಮಾತನ್ನು ಅವ್ರ ನೇರ ಆರೋಪ. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕಾರಣ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅದ್ರ ಜೊತೆಗೆ RCB ತಂಡ ಮಂಗಳವಾರ ತಡರಾತ್ರಿ ಗೆಲುವು ಸಾಧಿಸಿತ್ತು. ಅವರಿಗೆ ಮರುದಿನವೇ ಬೆಂಗಳೂರಿನಲ್ಲಿ ಸನ್ಮಾನ ಕಾರ್ಯ ಹಮ್ಮಿಕೊಳ್ಳುವ ಅಗತ್ಯ ಏನಿತ್ತು? ಇಷ್ಟು ಜಲ್ದಿ ಗಡಬಡಿ ಏನು ಬೇಕಾಗಿತ್ತು? ಯಾಕೆ ಬೇಕಾಗಿತ್ತು? ಯಾಕೆ ಸನ್ಮಾನ ಮಾಡಬೇಕಾಗಿತ್ತು? ಏನದಕ್ಕೆ ಕಾರಣ? ಬೆಳತನಕ ದುಮ್ಡಿ ಹಾಕಿದಾರ, ಮಾಡಿದಾರ, ಸಮಯ ಹೋಗಿದ್ದು ಗೊತ್ತಿಲ್ಲ, ಜನನೂ ಹುಚ್ಚೆದ್ದುಕೊಂಡಿದ್ದಾರೆ. ಮತ್ತು ಅವತ್ತೇ ನೀವು ಬೆಂಗಳೂರು ಸಿಟಿಯ ದೃಶ್ಯಾವಳಿ ನೋಡಿದ್ರೆ ಆ ಪಟಾಕಿ